ಆಚಾರ್ಯ ಶ್ರೀ ಕುಂದಕುಂದರು ಸಮಯ ಸಾರದ ಕರ್ತೃಕರ್ಮ ಅಧಿಕಾರದ 93ನೆಯ ಸಂಖ್ಯೆಯ ಗಾಥೆಯನ್ನು ಹೇಳುತ್ತಾರೆ, ಕೇಳಿರಿ. ಪರಮಪ್ಪಾಣಮಕ್ಕುವಂ ಅಪ್ಪಾಣಂ ಪಿಯ ಪರಂ ಅಕುವಂತೋ ಸೋಣಾಣ ಮಾವೋ ಜೀವೋ ಕಮ್ಮಾಣಮ ಖಾರವೋ ಹೋದಿ. ಗಾಥೆಯ ಅರ್ಥವನ್ನು ಕೇಳಿರಿ. ಯಾವ ಜೀವನು ತನ್ನನ್ನು ಪರರೂಪ ಮಾಡುವುದಿಲ್ಲ ಮತ್ತು ಪರವನ್ನು ತನ್ನ ರೂಪದಿಂದಲೂ ಮಾಡುವುದಿಲ್ಲ, ಆ ಜೀವನು ಜ್ಞಾನಮಯನಿದ್ದಾನೆ. ಅವನು ಕರ್ಮಗಳನ್ನು ಮಾಡದೇ ಇರುವವನೇ ಇದ್ದಾನೆ, ಅಂದರೆ ಅವನು ಕರ್ಮಗಳನ್ನು ಮಾಡುವುದಿಲ್ಲ. ಈ ಆಚಾರ್ಯ ಶ್ರೀ ಕುಂದಕುಂದರು ಸಮಯ ಸಾರದ ಕರ್ತೃಕರ್ಮ ಅಧಿಕಾರದ 94ನೆಯ ಸಂಖ್ಯೆಯ ಗಾಥೆಯನ್ನು ಹೇಳಲಿದ್ದಾರೆ, ಕೇಳಿರಿ. ತಿವಿ ಹೋ ಏಸುವ ಓಘೋ ಅಪ್ಪವಿಯಪ್ಪಂ ಕರೇದಿ ಕೋಹೋಹಂ ಕತ್ತ ತಸುವ ಒಗಸ ಹೋದಿ ಸೋ ಅತ್ತಭಾವಸ. ಈಗ ಈ ಗಾಥೆಯ ಅರ್ಥವನ್ನು ಕೇಳಿರಿ. ಈ 3 ಪ್ರಕಾರದ ಉಪಯೋಗವು ತನ್ನಲ್ಲಿ ವಿಕಲ್ಪ ಮಾಡುತ್ತಾನೆ. ನಾನು ಕ್ರೋಧ ರೂಪನಿದ್ದೇನೆ, ಆ ತನ್ನ ಉಪಯೋಗ ಭಾವದ ಅವನು ಕರ್ತ ಆಗುತ್ತಾನೆ. ಈ ಆಚಾರ್ಯ ಶ್ರೀ ಕುಂದಕುಂದರು ಸಮಯ ಸಾರದ ಕರ್ತೃಕರ್ಮ ಅಧಿಕಾರದ ಗಾಥಾ ಸಂಖ್ಯೆ 95 ಹೇಳುತ್ತಾರೆ, ಕೇಳಿರಿ. ತಿವಿ ಹೋ ಏಸೋವ ಓಗೋ ಅಪ್ಪಾವಯಪ್ಪಂ ಕರೇರಿ ಧಮ್ಮ ಈ ಕತ್ತ ತಸ್ಸುವ ಒಗಸ ಹೋದಿ ಸೋ ಅರ್ಥಭಾವಸ. ಈಗ ಈ ಗಾಥೆಯ ಅರ್ಥವನ್ನು ಕೇಳಿರಿ. ಈ ಉಪಯೋಗವು 3 ಪ್ರಕಾರದ್ದು ಇದ್ದುದರಿಂದ ಧರ್ಮ ಆದಿಕ ದ್ರವ್ಯ ರೂಪವನ್ನು ತನ್ನವೆಂದು ಮಾಡುತ್ತಾನೆ, ತನ್ನವೆಂದು ತಿಳಿಯುತ್ತಾನೆ. ಅವನು ಆ ಉಪಯೋಗದ ತನ್ನ ಭಾವದ ಕರ್ತೃ ಆಗುತ್ತಾನೆ.